ನೋಡಿ ಇದು ಒಗಣೆಕಲ್ಗೆ ಹೋಗಿದ್ದಂಥದ್ದು. ಒಗಣೆಕಲ್ಲಲ್ಲಿ ಫ್ಯಾಮಿಲಿ ಜೊತೆ ಹೋಗಿರೋದು. ಫ್ಯಾಮಿಲಿ ಜೊತೆ ಹೋಗಿದ್ವಿ, ಚೆನ್ನಾಗಿತ್ತು. ದಿವಸದ ಟ್ರಿಪ್ಪು ಅಂದರೆ ಅಲ್ಲಿ ನೈಟ್ ಉಳ್ಕೊಂಡು ನೋಡಿ ಒಗಣೆಕಲ್ ಇರುತ್ತದು. 10ನೇ ತಾರೀಕು 5ನೇ ತಿಂಗಳು ಬೋಟಿಂಗ್ ಹೋಗಿದ್ದು 2026 ಬೋಟಿಂಗ್ ಕೂಡ ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಒಗಣೆಕಲ್ಗೆ ಇಲ್ಲಿಂದ ಕೆಳಗಡೆ ನೋಡ್ಕೊಂಡು ಹೋದ್ರೆ ಕೆಳಗಡೆ ಟಿಕೆಟ್ ತೊಗೊಂಡು 1500 ರೂಪಾಯಿ ಟಿಕೆಟ್ನ ಮಾಡಿದ್ವಿ. 1500 ರೂಪಾಯಿ ಟಿಕೆಟಿಗೆ ತೊಗೊಂಡು ನಾವು ಫ್ಯಾಮಿಲಿ ಜೊತೆ ಹೋಗಿರೋದು. ಇದು ಬೋಟಿಂಗು ಸುಮಾರು ಜನ ಅವತ್ತು ಭಾನುವಾರ ಆಗಿತ್ತು, ಸುಮಾರು ಜನ ಬಂದಿದ್ದರು. ಎಲ್ಲರೂ ನಮ್ಮ ಥರನೇ ಪ್ರವಾಸಿಗರು ಬಂದಿರ್ತಾರೆ. ಮತ್ತು ನಾವು ಕೂಡ ಅದೇ ಥರ ಹೋಗಿರ್ತೀವಿ. ಬೋಟಿಂಗ್ ಪಾಯಿಂಟಲ್ಲಿ ನೋಡಿ ಇದು ಒಂದು ಆ ಕಡೆಯಿಂದ ನದಿ ಹರಿತಾ ಇರ್ತದೆ, ಮೇಲಿಂದ ಜಲಪಾತ, ಅದರ ಜೊತೆಯಲ್ಲಿ ನೀರಿನ ಮೇಲೆ ಹೆಚ್ಚುವಂಥದ್ದು ಚೆನ್ನಾಗಿತ್ತು. ಬೋಟಿಂಗವರು ನಮ್ಮನ್ನು ಹತ್ತಿರ ಕರ್ಕೊಂಡು ಹೋಗ್ತಾರೆ. ನೀರು ಮೇಲೆ ಬೀಳುವ ಥರ ಅಲ್ಲಿ ಮಾಡ್ತಾರೆ. ನಾವು ಕೂಡ ತುಂಬ ನೆನೀತೀವಿ. ಮತ್ತು ಹಾಗೆಯೇ ಅಲ್ಲೊಂದು ರೌಂಡಾಗಿ ತಿರ್ಗಿಸ್ತಾರೆ, ಸುರುಳಿ ಥರ ತಿರುಗಿಸೋ ಥರ ಮಾಡ್ತಾರೆ. ಒಟ್ಟಾರೆ ಎಲ್ಲ ಚೆನ್ನಾಗಿತ್ತು. ನೀವು ಯಾರಾದರೂ ಹೋಗಿ ಬನ್ನಿ, ಹೋಗಿದ್ದರೆ ಕಮೆಂಟ್ ಮಾಡಿ ಇನ್ನು ಯಾವ ಪ್ಲೇಸ್ ಇದ್ವು ಅಲ್ಲಿ ಅಂತ. ಇಲ್ಲಕ್ಕದಲ್ಲಿ ಇದೊಂದು ಪ್ಲೇಸು ಮತ್ತು ಇನ್ನೊಂದಕ್ಕೆ ಹೋಗಿದ್ವಿ, ಬಟ್ ಅಲ್ಲೇನೋ ಅಂಥದ್ದು ಏನೂ ಇರಲಿಲ್ಲ. ಇದು ಮಕ್ಕಳು ಎಂಜಾಯ್ ಮಾಡೋದಕ್ಕೆ ಚೆನ್ನಾಗಿತ್ತು ಅಂತ ನಾವೊಂದು ಎಂಜಾಯ್ ಮಾಡಿದ್ವಿ. ಮತ್ತು ಅಲ್ಲೇ ರಾತ್ರಿ ಉಳ್ಕೊಂಡಿದ್ವಿ ರೂಮ್ ಮಾಡಿ. ಮತ್ತು ನಮ್ಮನ್ನು ಅಲ್ಲಿಂದ ಸುಮಾರು 1.25 ಅವರ್ ಬೋಟಿಂಗಲ್ಲೇ ಕರ್ಕೊಂಡೋಗ್ತಾರೆ. ಬೋಟಿಂಗಲ್ಲಿ ಕರ್ಕೊಂಡೋಗಿ ಸುತ್ತಾಡಿಸ್ತಾರೆ. 1.5 ಅವರು ನಮ್ಮನ್ನು ಮಾಡ್ತಾರೆ. ಒಳ್ಳೆ ಎಕ್ಸ್ಪೀರಿಯೆನ್ಸು, ಹೋಗಿ ಬರ್ಬೋದು ಮಕ್ಕಳ ಜೊತೆಯಲ್ಲಿ. ಒಂದೊಳ್ಳೆ ಎಂಜಾಯ್ ಆಗುತ್ತೆ, ಅವ್ರಿಗೂ ಒಂದು ಮನಸ್ಸಿಗೆ ನೆಮ್ಮದಿ ತರುವಂಥದ್ದು ಕೆಲಸ ಕೂಡ ಆಗುತ್ತೆ. ಅಲ್ಲಿನ ಒಂದಷ್ಟು ಮಾತುಗಳ ಚರ್ಚೆ ಕೂಡ ನಮ್ಮ ಬೋಟಿಂಗ್ ಓಡಿಸ್ತಾ ಇರುವಂಥವ್ರ ಜೊತೆಯಲ್ಲಿ ನಮ್ಮದು ಒಂದಷ್ಟು ನಡೆಯುತ್ತೆ. ಆದರೆ ಅವ್ರು ಹೇಳಿದ ಹಾಗೆ ಮತ್ತು ಮಕ್ಕಳು ಅಲ್ಲಿ ಮೀನನ್ನ ಹಿಡಿಯುವಂಥ ಕೆಲಸನ ಮಾಡ್ತಾರೆ. ಯಾರ್ದೋ ಸ್ಯಾರಿ ಬಿದ್ದಿರುತ್ತೆ, ಹಾಗಾಗಿ ಸ್ಯಾರಿಯಲ್ಲಿ ಮೀನನ್ನು ಹಿಡಿಯುವಂಥದ್ದು ಮಾಡ್ತಾರೆ. ನನ್ನ ಮಗ ಆದರೆ ಯಾವುದೂ ಮೀನು ಸಿಗೋದಿಲ್ಲ. ಮತ್ತು ಗಾಳ ತೊಗೊಂಬಂದು ಹಾಕ್ತೇನೆ, ಆಗ ಗಾಳದಲ್ಲಿ ಒಂದು 4-5 ಸಿಗುತ್ತೆ. ಅದು ಗಾಳದ ವಿಡಿಯೋ ಮುಂದಿನ ಇದರಲ್ಲಿ ಹಾಕ್ತೀನಿ. ಎಲ್ಲರಿಗೂ ಶುಭವಾಗಲಿ. ಆಮೇಲೆ ಅಲ್ಲಿನ ಊಟ, ನನ್ನ ಮಗ ಕುತ್ತು ಪರೋಟ ಬೇಕು ಅಂತ ಇದ್ದರು. ಹಾಗಾಗಿ ಅಲ್ಲೊಂದು ಹೋಟ್ಲಲ್ಲಿ, ಅಂದರೆ ಅಲ್ಲಿಂದ ಬಿಟ್ಟು ಮುಂದೆ ಬರುವಂಥ ಒಂದು 5-6 ಕಿಲೋಮೀಟ್ರ್ ದೂರದಲ್ಲಿ ಒಂದು ಕುತ್ತು ಪರೋಟವನ್ನು ತೊಗೊತೀವಿ ಫ್ಯಾಮಿಲಿ ಎಲ್ಲನೂ. ಒಳ್ಳೆ ಊಟ ಚೆನ್ನಾಗಿತ್ತು. ಆ ಟೈಮ್ಗೇನು ನಮಗೇನು ಸೂಪರಾಗಿತ್ತು. ಅದರ ಜೊತೆಲಿ ನಾನ್ ವೆಜ್ ತೊಗೊಂಡ್ವಿ. ಹೆಂಗೈತೆ ಕೈಯಾಗೆ ಹೆಂಗೆ ತೋರಿಸಿತ್ತು ಅಂತ ನಾನು ಚೆನ್ನಾಗಿರೋದು ಹೇಳಿದ್ರೆ ಸೂಪರಾಗಿತ್ತು ಅಂತ ಹೇಳ್ತಾರೆ ಎಲ್ಲರಿಗೂ.